ಕೋಲಾರ ಕಾರ್ಯನಿರತ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘ ಆಡಳಿತ ಮಂಡಳಿಯ 5 ವರ್ಷಗಳ ಅವಧಿಗೆ ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ವಿ ಮುನಿರಾಜು ಅಧ್ಯಕ್ಷರು, ಎನ್ ಕೃಷ್ಣಪ್ಪ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾ ಅಧಿಕಾರಿ ಬಿಎಲ್ ಶಿವಶಂಕರ್ ಘೋಷಿಸಿದರು. ಗುರುವಾರ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವಿ ಮುನಿರಾಜು, ಉಪಾಧ್ಯಕ್ಷ ಸ್ಥಾನಕ್ಕೆ ಎನ್ ಕೃಷ್ಣಪ್ಪ ಅವರು ನಾಮಪತ್ರಗಳನ್ನು ಸಲ್ಲಿಕೆ ಮಾಡಿದರು. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಬೇರೆ ಯಾವ ನಿರ್ದೇಶಕರು ನಾಮಪತ್ರ ಸಲ್ಲಿಕೆ ಮಾಡದ ಕಾರಣ ವಿ ಮುನಿರಾಜು ಅಧ್ಯಕ್ಷರು, ಎನ್ ಕೃಷ್ಣಪ್ಪ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣೆ ಅಧಿಕಾರಿ ಶಿವಶಂಕರ್ ಘೋಷಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ಕೆ ಚಂದ್ರಶೇಖರ್, ನಿಕಟಪೂರ್ವ ಅಧ್ಯಕ್ಷ ಬಿವಿ ಗೋಪಿನಾಥ್, ರಾಜ್ಯ ಸಂಘದ ಖಜಾಂಚಿ ಎಂ ವಾಸುದೇವ ಹೊಳ್ಳ ಅವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕರಿಗೆ ಶುಭ ಹಾರೈಸಿ ಸಂಘದ ಕಾರ್ಯಚಟುವಟಿಕೆಗಳನ್ನು ಕ್ರಿಯಾಶೀಲಗೊಳಿಸುವುದರ ಮೂಲಕ ಪತ್ರಕರ್ತರಿಗೆ ನಿವೇಶನ ಒದಗಿಸಲು ಮೊದಲ ಆದ್ಯತೆ ನೀಡಿ ಕಾಲಕಾಲಕ್ಕೆ ಸಭೆಗಳನ್ನು ನಡೆಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತೆ ಹೇಳಿದರು. ಈ ಸಂದರ್ಭದಲ್ಲಿ ಕೋಲಾರ ಕಾರ್ಯನಿರತ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರಾದ ಬಿ ಸುರೇಶ್, ಚಂದ್ರಶೇಖರ್, ಎಸ್ಕೆಎನ್, ಮುನಿವೆಂಕಟೇಗೌಡ, ಎಚ್ಎಲ್ ನಾಗರಾಜ್, ಜಿ ಮಂಜುನಾಥ್ ಗೌಡ, ವೆಂಕಟೇಶಪ್ಪ, ಎಸ್ ನಾರಾಯಣಸ್ವಾಮಿ, ದೊರೈ ಅರಸು, ಡಿಎನ್ ಲಕ್ಷ್ಮೀಪತಿ, ಗೋಪಿಕಾ ಮಲ್ಲೇಶ್, ಭಾಗ್ಯಲಕ್ಷ್ಮಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಜೆಜಿ ಶ್ರೀನಿವಾಸ್ ಮೂರ್ತಿ ಹಾಜರಿದ್ದರು. ಆಯ್ಕೆಯಾಗಿರುವ ನಿರ್ದೇಶಕರಿಗೂ ಎಲ್ಲ ಆತ್ಮೀಯ ಸದಸ್ಯರಿಗೂ ನನ್ನ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿರ್ದೇಶಕರ ಚುನಾವಣೆ ಆಯಿತು, ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಸಹ ಇವತ್ತು ನೆರವೇರಿಸಿತು. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಪತ್ರಕರ್ತ ಸ್ನೇಹಿತರು ಎಲ್ಲ ಮಾರ್ಗದರ್ಶನದಂತೆ ಏನ್ ನಾವು ಇವತ್ತು ಅಂದ್ಕೊಂಡಿದ್ರು ಆ ಕೆಲಸನ ಎಲ್ಲ ನಮ್ಮ ಏನು 320 ಸದಸ್ಯರು ಇವತ್ತು ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಸದಸ್ಯತ್ವ ಪಡ್ಕೊಂಡಿದ್ದಾರೆ. ಎಲ್ರಿಗೂ ನಾನು ತಮ್ಮ ಸಲಹೆಯನ್ನು ಪಡೆದು ಮುಂದೆ ಏನು ಮಾಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ನಮ್ಮ ಮೇನ್ ನಮಗೆ ಈ 15 ಜನ ನಾವು ಏನಿದ್ದೀರೋ ಇವತ್ತು ಸದಸ್ಯರುಗಳು, ನಿರ್ದೇಶಕರು, ಎಲ್ಲ ನಿರ್ದೇಶಕರಿಗೂ ಜವಾಬ್ದಾರಿ ಇರ್ತದೆ, ಮತ್ತೆ ಹೆಚ್ಚಾಗಿ ಉಪಾಧ್ಯಕ್ಷರಿಗೂ ಸಹ ಜವಾಬ್ದಾರಿ ಇರ್ತದೆ ಅಂತ ಹೇಳ್ತಾ ಎಲ್ಲ ಸಹಕಾರ ಕೊಟ್ಟಿದ್ದ ಎಲ್ಲ ಆತ್ಮೀಯ ಪತ್ರಕರ್ತರು ಇವತ್ತು ನಾನು ಅಭಿನಂದನೆ ಸಲ್ಲಿಸಿ ಮತ್ತೆ ಚುನಾವಣೆಯನ್ನು ಬಹಳ ಸುಸಜ್ಜಿತವಾಗಿ ನಡೆಸಿಕೊಟ್ಟಂತ ಶಿವಕುಮಾರ್ ಅವರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಅಂತ ಹೇಳ್ತಾ ಎರಡು ಮಾತನ್ನು ಎಲ್ರಿಗೂ ನಮಸ್ಕಾರ. ಇವತ್ತು ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘ ನೇಮಕ ಸಂಘ ಚುನಾವಣೆ ನಡೀತು. ಇವತ್ತು ಮಾನ್ಯ ಎಲ್ಲ ನಿರ್ದೇಶಕರ ಸಹಕಾರದಿಂದ ನಮಗೆ ಅವಿರೋಧಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಮೊಟ್ಟ ಮೊದಲಾಗಿ ನಾನು ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ನೂತನವಾಗಿ ನಮ್ಮನ್ನ ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವಿವಾಗ ಏನಂದ್ರೆ ನಮ್ಮ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು, ಗೋಪಿನಾಥ್ ಅವರು, ಮುನ್ರಾಜ್ ಅವರು ಎಲ್ಲರೂ ಮಾರ್ಗದರ್ಶನಂತೆ ಉತ್ತಮವಾದ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾನು ಪ್ರಮಾಣ ಮಾಡಿ ನಿಮಗೆ ಭರವಸೆ ಕೊಡ್ತೇನೆ.